ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಆಫೀಸ್ ಮುಗಿಸ್ಕೊಂಡು ಮನೆಗೆ ಬರ್ತಾ ಹಾಗೆ ವಿಶಾಲ್ ಮಾರ್ಟ್ ಹತ್ರ ಬಂದಿದ್ದೀನಿ. ನಾಳೆ ಭೈರವ್ ಬರ್ಡೇ ಆಗಿರೋದ್ರಿಂದ ಒಂದಿಷ್ಟು ಚಾಕ್ಲೇಟ್ಸ್ ತೊಗೊಳೋದಿತ್ತು. ಸೊ ಅದನ್ನು ತೊಗೊಂಡು ಹೋಗಬೇಕು. ತೊಗೊಂಡು ಮನೆಗೆ ಹೋಗಬೇಕು. ಇನ್ನು ಪುಟ್ ಮಕ್ಕಳು ಬಟ್ಟೆಗಳಂತೂ ನೋಡೋದಕ್ಕೆ ಎಷ್ಟು ಖುಷಿಯಾಗುತ್ತೆ ಸೀರಿಯಸ್ಲಿ. ಇನ್ನು ವಿಶಾಲ್ ಮಾರ್ಟಲ್ಲಿ ಯೂಶ್ವಲಿ ಈ ರೀತಿ ಪುಟ್ಟ ಮಕ್ಕಳು ಬಟ್ಟೆಗಳು ತುಂಬ ಚೆನ್ನಾಗೇ ಸಿಗುತ್ತೆ. ಈ ಥರ ಸ್ವೆಟರ್ಸ್ಗಳಾಗಿರ್ಬೋದು, ಪುಲೋವರ್ಸ್ ಆಗಿರ್ಬೋದು, ಪುಟ್ಟ ಟೀ ಶರ್ಟ್ಸ್ ಆಗಿರ್ಬೋದು, ಶಾರ್ಟ್ಸ್ ಆಗಿರ್ಬೋದು, ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಅದೇ ಅಂದ್ಕೊತಾ ಇದ್ದೆ, ಇನ್ನೂ ಒಂದು ಪಾಪು ಬಂದಮೇಲೆ ಇಲ್ಲೇ ಹೋಗಿ ತೊಗೊಂಡು ಬರೋಣ ಕೆಲವು ಐಟಮ್ಸ್ ಅಂತ. ಈ ಎಲ್ಲೋ ಕಲರ್ ಅಂತೂ ಸಿಕ್ಕಾಬಟ್ಟೆ ಕ್ಯೂಟ್ ಅನ್ನಿಸ್ತಿತ್ತು, ಎಷ್ಟು ಚೆನ್ನಾಗಿತ್ತು ಫರ್ ಅಂತೂ. ಡ್ರೆಸ್ಸಸ್ ಅಂತೂ ಗ್ರೌಂಡ್ ಫ್ಲೋರಲ್ಲೇ ಇದೆ, ಸಿಕ್ಕಾಬಟ್ಟೆ ಅಟ್ರಾಕ್ಟಿವ್ ಆಗಿದೆ. ಸ್ಪೆಷಲಿ ಚಿಕ್ಕ ಮಕ್ಕಳು ಡ್ರೆಸ್ಸಸ್ ಚೆನ್ನಾಗಿದೆ. ಸೊ ಮೇಲ್ಗಡೆ ಹೋಗೋಣ ಅಷ್ಟೇ. ಇನ್ನು ಈ ರೀತಿ ಸಿರಾಮಿಕ್ ಕಪ್ಸ್ಗಳಾಗಿರ್ಬೋದು, ಕಾಫಿ ಕಪ್ಸ್ ಅಥವಾ ಗ್ಲಾಸ್ ಐಟಮ್ಸ್ ಆಗಿರ್ಬೋದು, ಇಲ್ಲಿ ತುಂಬ ಚೆನ್ನಾಗೇ ಸಿಗುತ್ತೆ. ಕೆಲವು ವೆರೈಟೀಸ್ ಕೂಡ ತುಂಬ ಚೆನ್ನಾಗಿರುತ್ತೆ, ಕೆಲವು ಪ್ರೀಮಿಯಂ ಕ್ವಾಲಿಟೀಸ್ ಕೂಡ ಒಳ್ಳೆ ಪ್ರೈಸ್ಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇದನ್ನೆಲ್ಲ ಸುಮ್ಮನೆ ಹಾಗೆ ನೋಡ್ತಾ ಇದೆ, ಬಿಕಾಸ್ ಇವತ್ತು ಏನೂ ತೊಗೊಳ್ಳೋ ಪೇಷನ್ಸ್ ಇರಲಿಲ್ಲ. ಬಟ್ ವಿಂಡೋ ಶಾಪಿಂಗ್ ಅಂತೂ ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ಕೆಲವರು ಕೇಳಿದ್ರೆ ಕೂಡ ನೀವು ಬರೀ ಶಾಪಿಂಗ್ ಹೋಗಿದ್ರಾ ಬಟ್ ಏನೂ ಪರ್ಚೇಸ್ ಮಾಡಿಲ್ಲ ಅಂತ. ಬಟ್ ನಾನು ಒಂದು ಸತಿ ಏನಾದರೂ ಇಷ್ಟ ಆಯಿತು ಅಂತಂದರೆ ತೊಗೊಂಡು ಬಿಡ್ತೀನಿ. ಒಂದು ಸ್ವಲ್ಪ ಕೆಲಾಗ್ಸ್ ತೊಗೊಂಡಿದ್ದೀನಿ ಆ್ಯಂಡ್ ಭೈರವ್ಗೆ ಒಂದು ಚಾಕ್ಲೇಟ್ ತೊಗೊಂಡಿದ್ದೀನಿ. ನೋಡ್ತಾ ಇದ್ದರೆ ಮುಗಿಲಾರದ ಕತೆ, ಬಟ್ ತುಂಬ ಟಯರ್ಡ್ ಆಗಿದ್ದೀನಿ ಆಫೀಸಿಂದ ಹೋಗ್ಬೇಕಾದಾಗ. ಮತ್ತೆ ವಾಪಸ್ ಶಾಪಿಂಗಿಗೆ ಬರುವಂಥ ಪ್ಲ್ಯಾನ್ಸ್ ಎಲ್ಲ. ಸೊ ಹಾಗಾಗಿ ಲೆಟ್ಸ್ ಗೆಟ್ ಇನ್, ಲೆಟ್ಸ್ ಗೋ. ಮಕ್ಕಳು ಬರ್ಡೇ ಅಂದರೆ ಮಕ್ಕಳಿಗಿಂತ ನಮಗೆ ಜಾಸ್ತಿ ಎಕ್ಸೈಟ್ಮೆಂಟ್ ಇದೆ. ಇನ್ಫ್ಯಾಕ್ಟ್ ಭೈರವ್ ಕೂಡ. ಇನ್ನು ಮನೆಗೆ ಹೋಗಿ ಭೈರವ್ಗೆ ಏನೇನು ಡ್ರೆಸ್ ತೊಗೊಂಡು ಬಂದಿದ್ದೀನಿ ಅಂತ ಕೂಡ ತೋರಿಸ್ತೀನಿ. ಆಲ್ಮೋಸ್ಟ್ 2 days ಆಯಿತು ನಾನು ವ್ಲಾಗ್ ಮಾಡ್ಬೇಕು ಅಂದ್ಕೊಂಡು, ಟೈಮೇ ಆಗ್ತಾ ಇರಲಿಲ್ಲ. ಸೊ ಇವತ್ತು ಹೋಗಿ ಭೈರವ್ಗೆ ಏನು ಡ್ರೆಸ್ ತಂದಿದ್ದೀನಿ ಅಂತ ಎಲ್ಲ ನಿಮಗೆ ತೋರಿಸ್ತೀನಿ. ಎಸ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಇನ್ನು ಮನೆಗೆ ಬರೋಷ್ಟೊತ್ತಿಗೆ ಆಂಟಿ ಕೂಡ ಬಂದು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಹೋಗಿದ್ದಾರೆ. ಹಾಗಾಗಿ ಎಷ್ಟೋ ಸ್ವಲ್ಪ ಕೆಲಸ ರಿಲ್ಯಾಕ್ಸ್ ಅನ್ನಿಸ್ತಾ ಇದೆ. ಸೊ ಇವಾಗ ಭೈರವ್ಗೆ ನಾನು ಆ್ಯಕ್ಚುಲಿ 2 days ಬ್ಯಾಕೇ ಹೋಗಿ ಡ್ರೆಸ್ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡು ಬಂದಿದ್ದಾಗಿದೆ. ಬಿಕಾಸ್ ಐ ಥಿಂಕ್ ಸ್ಯಾಟರ್ಡೇನೋ ಸಂಡೇ ಹೋದಾಗ ಎಲ್ಲ ತೊಗೊಂಡು ಬಂದೆ. ಬಿಕಾಸ್ ಮತ್ತೆ ವೀಕ್ ಡೇಸಲ್ಲಿ ಹೋಗೋಕ್ಕಾಗೋದಿಲ್ಲ, ಆಫೀಸ್ ಮುಗಿಸ್ಕೊಂಡು ಫುಲ್ ಟಯರ್ಡಾಗಿ ಬಂದಿರ್ತೀನಿ ಅಂತ ಹೇಳಿ. ಸೊ 3 sets ಆಫ್ ಡ್ರೆಸ್ ತೊಗೊಂಡು ಬಂದಿದ್ದೀನಿ. ಯೂಶ್ವಲಿ ಭೈರವ್ ಬರ್ಡೇ ಟೈಮಲ್ಲೇ ಅವನಿಗೆ ಅಂತ ಬರ್ಡೇ ಶಾಪಿಂಗ್ ಮಾಡ್ತೀವಿ. ಸೊ ಅವಾಗಲೇ 2-3 ಡ್ರೆಸ್ಸಸ್ ತೊಗೊಂಡ್ಬಿಡ್ತೀವಿ ನಾವು ಅವಾಗಲೇ. ಯೂಶ್ವಲಿ ಬರ್ಡೇ ಟೈಮಲ್ಲಿ ಸ್ವಲ್ಪ ಗ್ರ್ಯಾಂಡ್ ಡ್ರೆಸ್ಸಸ್ ಮತ್ತು ಎತ್ನಿಕ್ ವೇರ್ ಕೂಡ ತೊಗೋತೀವಿ. ಸೊ ಥ್ರೂ ಔಟ್ ದ ಇಯರ್ ಫೆಸ್ಟಿವಲಿಗೆ ನಾನು ಯೂಶ್ವಲಿ ಅದನ್ನೇ ಮಿಕ್ಸ್ ಮ್ಯಾಚ್ ಮಾಡಿ ಹಾಕ್ತೀನಿ. ಬಿಕಾಸ್ ಮಕ್ಕಳು ಬೆಳೀತಾ ಇರ್ತಾರೆ ಆ್ಯಂಡ್ ಪ್ರತಿ ಸತಿ ಹಬ್ಬಗಳಿಗೂ ತೊಗೊಳಕ್ಕೆ ಹೋಗೋಕ್ಕಾಗತ್ತೆ, ಕೆಲವು ಸತಿ ಆಗಲ್ಲ. ಸೊ ಹಾಗಾಗಿ ವರ್ಷಕ್ಕೆ ಒಂದು ಸತಿ ಅಂತ ಬರ್ಡೇಗೆ ಅವನಿಗೆ ತೊಗೊಂಡು ಬಂದಾಗ ಎತ್ನಿಕ್ ವೇರ್ ಕಲೆಕ್ಷನ್ಸೇ ಯೂಶ್ವಲಿ ನಾನು ಪ್ರಿಫರ್ ಮಾಡುವಂಥದ್ದು. ಸೊ ದಟ್ ಬೆಳಗ್ಗೆ ಒಂದು ಎತ್ನಿಕ್ ಹಾಕ್ತೀನಿ, ಇನ್ನು ನೈಟ್ ಸೆಲೆಬ್ರೇಷನ್ ಟೈಮಿಗೆ ಬೇರೆದು ಹಾಕ್ತೀನಿ. ಇನ್ನು ಒಂದು ಉಳಿದಿರುತ್ತೆ, ಅದನ್ನು ಯಾವುದಾದ್ರೂ ಹಬ್ಬಗಳಿಗೆ ನಾನು ಯೂಶ್ವಲಿ ಭೈರವ್ಗೆ ಅಂತ ಹೇಳಿ ತೆಗೆದುಬಿಡ್ತೀನಿ. ಸೊ ಇವತ್ತು ಈ ಸತಿ ಬರ್ಡೇಗೆ ಭೈರವ್ 4 years ಕಂಪ್ಲೀಟ್ ಮಾಡಿ 5th yearಗೆ ಸ್ಟಾರ್ಟ್ ಮಾಡ್ತಾನೆ. ಸೊ ಹಾಗಾಗಿ ಇದೊಂದು ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು, ದಟ್ 5 yearsಗೆ ಬೀಳ್ತಾ ಇರುವಂಥದ್ದು. ಸೊ ಅದಕ್ಕೆ ಇವತ್ತು ಈ ಸತಿ ಏನೇನು ಬರ್ಡೇಗೆ ಡ್ರೆಸ್ ತೊಗೊಂಡು ಬಂದಿನಿ ಅಂತ ತೋರಿಸ್ತೀನಿ ಬನ್ನಿ. ಇನ್ನು ಈ ಸತಿ 2 ಎತ್ನಿಕ್ ವೇರ್ ತೊಗೊಂಡು ಬಂದಿದ್ದೀನಿ. ಲಾಸ್ಟ್ ಟೈಮ್ ಆ್ಯಕ್ಚುಲಿ 1 ಎತ್ನಿಕ್ ವೇರ್ ಮತ್ತು 2 ಸ್ವಲ್ಪ ಮಾಡ್ರನ್ ಥರ ತೊಗೊಂಡು ಬಂದಿದೆ. ಇನ್ನು ಈ ಸತಿ 2 ಎತ್ನಿಕ್ ತೊಗೊಂಡು ಬಂದಿದ್ದೀನಿ. ಒಂದು
ಆಲ್ಮೋಸ್ಟ್ ಸೂಟ್ ಥರ ತೊಗೊಂಡು ಬಂದೀನಿ. ಸೊ ಇದು ಬಂದು ಫಸ್ಟ್ ತೊಗೊಂಡಿದ್ದಂಥದ್ದು. ಆ್ಯಕ್ಚುಲಿ ಫಸ್ಟ್ ಅಂತ ಇಲ್ಲ, ಫಸ್ಟ್ ನಾನು ಈವ್ನಿಂಗ್ ಕೇಕ್ ಕಟ್ಟಿಂಗ್ ಟೈಮಲ್ಲಿ ಏನು ಹಾಕಬೇಕು ಅಂತ ಅಂದ್ಕೊಂಡಿರ್ತೀನೋ ಅದನ್ನು ಫಸ್ಟ್ ಸೆಲೆಕ್ಟ್ ಮಾಡ್ತೀನಿ. ಅದು ಕೂಡ ಇದೆ, ಅದನ್ನು ತೋರಿಸ್ತೀನಿ. ಸೊ ಇದು ಗೊತ್ತಿಲ್ಲ ನಾಳೆ ಹಾಕ್ತೀನಿ ಅವನಿಗೆ ಅಥವಾ ಬೇರೆ ಒಂದು ಫೆಸ್ಟಿವಲ್ಗೆ ಇಡ್ತೀನ ಅಂತ. ಸೊ ಇದು ಆ್ಯಕ್ಚುಲಿ 3 ಪೀಸ್ ಸೆಟ್ ಥರ ಬರುತ್ತೆ, ವಿಚ್ ಇಸ್ ಗ್ರೇ ಇನ್ ಶೇಡ್ ಆ್ಯಂಡ್ ಒಳಗಡೆ ಈ ಥ್ರೆಡ್ ವರ್ಕ್ ಏನು ಬರುತ್ತೆ ಅದಿದೆ. ಲೆಟ್ ಮಿ ಶೋ ಯು. ಸೊ ಈ ರೀತಿ ಡಿಟೇಲಿಂಗ್ ಆಗಿ ತುಂಬ ಏನು ಮಕ್ಕಳಿಗೆ ಚುಚ್ಚೋ ಅಂಥದ್ದಾಗಲಿ ಆ ಥರದ್ದೇನೂ ಇರೋದಿಲ್ಲ. ಸೊ ಈ ರೀತಿ ಥ್ರೆಡ್ ವರ್ಕ್ಸ್ ಬಂದಿರುವಂಥದ್ದು. ಆ್ಯಂಡ್ ಇದು ಅಗೇನ್ 3 ಪೀಸ್ ಥರ ಬರುತ್ತೆ, ಅಂದರೆ ಮೇಲ್ಗಡೆ ವೇಸ್ಟ್ ಕೋಟ್ ಆ್ಯಂಡ್ ಪೈಜಾಮ, ಅದ್ರ ಜೊತೆಗೆ 2 ಕಾಂಬಿನೇಷನ್ ಬರುತ್ತೆ, ವಿಚ್ ಇಸ್ ಒಂದು ಬಂದು ಈ ರೀತಿ ಪ್ಯಾಂಟ್ ಥರ ಬರುತ್ತೆ, ಪೈಜಾಮ ಪ್ಯಾಂಟ್ ಥರ, ಇನ್ನು ಒಂದು ಧೋತಿ ಥರ ಲೈಕ್ ದಿಸ್. ಸೊ ಇದು ಒಂದು ಕಾನ್ಸೆಪ್ಟಲ್ಲಿ ಮಾಡಿದರೆ ಅಂದರೆ ಕಾಂಬೋ ಥರ ಬರುತ್ತೆ, ವಿಚ್ ಇಸ್ ಇದ್ರ ಮೇಲೂ ಹಾಕ್ಕೊಳ್ಬೋದು ಅವ್ರು ಬೇಕು ಅಂತಂದರೆ. ಬರೀ ಕೋಟ್ ತೆಗೆದುಬಿಟ್ಟು ಕೂಡ ಹಾಕೋಬೋದು. ಯೂಶ್ವಲಿ ಕೋಟ್ ಹಾಕೊಂಡಾಗ ಸ್ಟ್ರೇಟ್ ಕಟ್ ಪ್ಯಾಂಟ್ ಅಥವಾ ಪೈಜಾಮ ಪ್ಯಾಂಟ್ ನಾವೇನು ಕರಿತೀವಿ ಅದು ಕೂಡ ಬಂದಿದೆ. ಸೊ ಇದು ಕಾಂಬಿನೇಷನ್ ಆಗಿರೋದ್ರಿಂದ ಪ್ರತಿ ಸತಿ ಅವನಿಗೆ ಈ ವೇಸ್ಟ್ ಕೋಟ್ ಹಾಕೋಕ್ಕೆ ಇಷ್ಟ ಇಲ್ಲ, ಅಥವಾ ಸ್ಕೂಲ್ಗಳಲ್ಲಿ ಹೋಗಬೇಕಾದಾಗ ಯೂಶ್ವಲಿ ಎತ್ನಿಕ್ ಡೇಸ್ ಎಲ್ಲ ಸೆಲೆಬ್ರೇಟ್ ಮಾಡಿದಾಗ ಆವಾಗ ಅವನಿಗೆ ಕಂಫರ್ಟಬಲ್ ಅನ್ಸೋ ಥರ ಈ ರೀತಿ ಪ್ಯಾಂಟ್ ಕೂಡ ಇದೆ, ಮತ್ತು ಆ ರೀತಿ ಕಚ್ಚೆ ಪಂಚೆ ಥರ ಕೂಡ ಇದೆ. ಸೊ ಹಾಗಾಗಿ ಒಂಥರ ಚೆನ್ನಾಗಿತ್ತು. ಮತ್ತು ಈ ಕಲರ್ ಅಥವಾ ಈ ಥರದ ಪ್ಯಾಂಟ್ನ ಬೇರೆ ಡ್ರೆಸ್ಸಸ್ ಜೊತೆನೂ ಮ್ಯಾಚ್ ಮಾಡ್ಬೋದು. ಸೊ ಹಾಗಾಗಿ ಇದು ಒಂದು ಕಲೆಕ್ಷನ್ ತೊಗೊಂಡು ಬಂದೆ. ಐ ಥಿಂಕ್ ಲಾಸ್ಟ್ ಟೈಮ್ ಬರ್ಡೇಗೂ ಇದೇ ಥರ ಕಾನ್ಸೆಪ್ಟಲ್ಲಿ, ಬಟ್ ಇಟ್ ವಾಸ್ ಹಾಫ್ ವೈಟಲ್ಲಿ ತೊಗೊಂಡು ಬಂದಿದ್ದಂಥದ್ದು. ಯೂಶ್ವಲಿ ಅವನಿಗೆ ಲೈಟ್ ಕಲರ್ಸ್ ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ಬಿಕಾಸ್ ಒಂದು ಸ್ವಲ್ಪ ಫೇರ್ ಇರೋದ್ರಿಂದ ಸ್ವಲ್ಪ ಡಾರ್ಕ್ ಕಲರ್ಸೇ ಅವನಿಗೆ ಚೆನ್ನಾಗಿ ಅನಿಸುತ್ತೆ. ವೈಟ್ ಕಲರ್ ಹಾಕಿದ್ರೆ ಮಕ್ಕಳಿಗೆ ಅಥವಾ ಲೈಟ್ ಕಲರ್ಸ್ ಆಗಿದ್ರೆ ತುಂಬ ಬೇಗ ಗಲೀಜು ಮಾಡ್ಕೊತಾರೆ. ಸೊ ಅದು ಒಂದು ಕಾನ್ಸೆಪ್ಟ್. ಆ್ಯಂಡ್ ಇದು ಒಂದು ರೀತಿ ಡಿಫ್ರೆಂಟ್ ಕಲರ್ ಅಂತ ಅನ್ನಿಸ್ತು. ಈ ರೀತಿ ಗ್ರೇ ಶೇಡಲ್ಲಿ ಯಾವುದೋ ಅವನ ಹತ್ರ ಇರಲಿಲ್ಲ. ಸೊ ಹಾಗಾಗಿ ಇದನ್ನು ಒಂದು ತೊಗೊಂಡು ಬಂದಿರೋಂಥದ್ದು. ಸೊ ನೆಕ್ಸ್ಟ್ ಒನ್ ನಾವು ಎಷ್ಟೇ ಬೇಡ 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 ಅಂದ್ರೂ ವೈಟ್ ಶೇಡ್ಸಲ್ಲೇ ಜಾಸ್ತಿ ಮಕ್ಕಳಿಗೆ ಸಿಗೋದು. ಸೊ ಸೆಕೆಂಡ್ ಒನ್ ಅಂತೂ ನಾವು ಹುಡುಕಿ ಎಷ್ಟು ಹೇಳ್ತಾ ಇದ್ದೀವಿ ಡಾರ್ಕ್ ಕಲರ್ಸಲ್ಲಿ ತೋರಿಸಿ ಸ್ವಲ್ಪ ಎತ್ನಿಕ್ ವೇರ್ ಅಂತ. ಬಟ್ ಇಲ್ಲ ಮೇಡಮ್, ಡಾರ್ಕ್ ಕಲರ್ಸಲ್ಲಿ ಯೂಶ್ವಲಿ ಬರೋದಿಲ್ಲ, ಲೈಟ್ ಕಲರ್ಸಲ್ಲೇ ಬರುತ್ತೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ಕೊನೆಗೂ ಒಂದು ವೈಟ್ ಬೇಸಲ್ಲಿರುವಂಥದ್ದೇ ಇನ್ನು ಒಂದು ತೊಗೊಂಡ್ವಿ. ಸೊ ದಟ್ ಈಸ್ ಸಮಥಿಂಗ್ ಲೈಕ್ ದಿಸ್. ಸೊ ಈ ರೀತಿ ಸೀ ಗ್ರೀನ್ ಪ್ಯಾಂಟ್ ಬರುತ್ತೆ ವಿತ್ ಶರ್ಟ್ ಇನ್ಸೈಡ್, ಮತ್ತು ಅದ್ರ ಮೇಲೆ ಒಂದು ಕೋಟ್ ಥರ ಬರುತ್ತೆ. ಸೊ ಇದನ್ನು ಮೋಸ್ಟ್ಲಿ ನಾಳೆ ಇದನ್ನು ಹಾಕೋಣ ಅಂತ ಅಂದ್ಕೊಂಡಿದ್ದೆ ಬೆಳಗ್ಗೆ ಸ್ಕೂಲ್ಗೆ. ಚೆನ್ನಾಗಿರುತ್ತೆ ಒಂಥರ ಡಿಫ್ರೆಂಟಾಗಿ. ಮತ್ತು ಅದನ್ನು ಯಾವುದಾದ್ರೂ ಹಬ್ಬಗಳಿಗೆ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಸ್, ಇದನ್ನು ನಾನು ನಾಳೆ ಬೈರೋಗೆ ಹಾಕಿದಾಗಲೇ ನೋಡಿ ಕಂಪ್ಲೀಟ್ ಔಟ್ಫಿಟ್ ಬೈರೋಗೆ ಹೇಗೆ ಕಾಣಿಸುತ್ತೆ ಅಂತ. ಆ್ಯಂಡ್ ಬೈರೋಗೆ ಸ್ವಲ್ಪ ಸಣ್ಣನೇ ಇರೋದ್ರಿಂದ ಆ್ಯಕ್ಚುಯಲ್ ಸೈಜ್ ತೊಗೊಂಡು ಬರ್ತೀನಿ. ಕೆಲವರು ಮಕ್ಕಳಿಗೆ ಒಂದು ಸೈಜ್ ದೊಡ್ಡ ತೊಗೊಂಡು ಬರೋ ಅಂಥದ್ದೆಲ್ಲ ಮಾಡ್ತಾರೆ. ಬಟ್ ನನಗೆ ಸ್ವಲ್ಪ ದೊಡ್ಡ ಸೈಜ್ ಅಂತಂದರೆ ನನಗೆ ಒಂಥರ ಇಷ್ಟ ಆಗ್ತಾರಲ್ಲ, ಬಿಕಾಸ್ ನನಗೆ ಒಂಥರ ಕಂಫರ್ಟಬಲ್ ಆಗಿ ಫಿಟ್ಟಿಂಗ್ ಆಗಿರೋವಂಥ ಡ್ರೆಸ್ಸಸ್ ಇಷ್ಟ ಆಗುತ್ತೆ. ಸೊ ಬೈರೋಗೂ ಅದೇ ಪ್ರಿಫರ್ ಮಾಡ್ತೀನಿ. ಇನ್ಫ್ಯಾಕ್ಟ್ ನಮ್ಮ ಮಮ್ಮಿ ಅದೇ ಹೇಳ್ತಿರ್ತಾರೆ, ಸ್ವಲ್ಪ ಬೆಳೆಯೋ ಮಗ ಸ್ವಲ್ಪ ದೊಡ್ಡ ತೊಗೊಂಬಾ ಅಂತ. ಅದು ಎಷ್ಟು ಹೇಳಿದ್ರು ಅದೊಂಥರ ನಂಗೆ ಅಲ್ಲಿ ಹೋದಾಗ ಇಲ್ಲ ಇದು ಅವ್ನ ಸೈಜಿಗೆ ತುಂಬ ದೊಡ್ಡದು ಅನಿಸುತ್ತೆ ಅಂದ್ಬಿಟ್ಟು ಎಕ್ಸಾಕ್ಟ್ ಅವ್ನ ಸೈಜಿಗೆ ತಂದೀನಿ. ನೋಡಬೇಕು, ಇನ್ನೂ ಹಾಕಿಲ್ಲ. ನಾಳೆ ಬರ್ಡೇ ದಿವಸನೇ ಹಾಕಿ ಅವನಿಗೆ ನೋಡಬೇಕು ಹೇಗೆ ಸೂಟ್ ಆಗುತ್ತೆ ಅಂತ. ಸೊ ಪ್ಯಾಂಟ್ ಬಂದು ಈ ರೀತಿ ಸೀ ಗ್ರೀನ್ ಪ್ಯಾಂಟ್ ಇದೆ. ಸೊ ಇದು ತುಂಬ ಚೆನ್ನಾಗಿದೆ, ಒಂಥರ ಎಕ್ಸ್ಪ್ಯಾಂಡಬಲು, ಮತ್ತು ಅವ್ನು ಎಷ್ಟು ದೊಡ್ಡವನಾದರೂ ಪ್ರಾಬಬ್ಲಿ ಇದನ್ನು ಹಾಕ್ಬೋದು ಅನಿಸುತ್ತೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ಅವನ ಫಸ್ಟ್ ಇಯರ್ ಬರ್ಡೇನಲ್ಲಿ ತೊಗೊಂಡಿದ್ದಂಥ ಸೂಟು ಇವಾಗಲೂ ಕೂಡ ನಾನು ಹಾಕ್ತೀನಿ ಅದನ್ನು. ಚೆನ್ನಾಗಿ ಬಾಳಿಕೆ ಬಂದಿದೆ. ಮತ್ತು ಅದು ಒಂದು ಶಾಪ್ ಏನಿದೆ ಡೆಡಿಕೇಟೆಡಾಗಿ, ನಾವು ಪ್ರತಿ ವರ್ಷವೂ ಅಲ್ಲೇ ಹೋಗ್ತೀವಿ ಅವನಿಗೆ ಅಂತ ಡ್ರೆಸ್ ತೊಗೊಳಕ್ಕೆ. ಇಟ್ಸ್ ಕಂಪ್ಲೀಟ್ಲಿ ಕಿಡ್ಸ್ ವೇರ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಈ ಸತಿ ನಾವು ಅಲ್ಲೇ ಹೋದ್ವಿ. ಮತ್ತು ಈ ಒಂದು ಪ್ಯಾಂಟ್ ಕಲರ್ ಕೂಡ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಎಕ್ಸ್ಪ್ಯಾಂಡಬಲ್. ಸೊ ಇಷ್ಟು ಮಕ್ಕಳಿಗೆ ಬ್ರೀದಬಲ್ ಇತ್ತು ಅಂತಂದರೆ ಕ್ಲಾತ್ ಅದಕ್ಕಿಂತ ಬೇರೆ ಏನೇನು ಬೇಕು. ಸೊ ಆಲ್ಮೋಸ್ಟ್ 3 years ಪ್ರಾಬಬ್ಲಿ ಆರಾಮ್ಸೆ ಇವನು ಹಾಕೋತಾನೆ ಅಂತ ಅಂದ್ಕೊತೀನಿ. ಬಿಕಾಸ್ ಲೆಂತ್ ವೈಸ್ ಕೂಡ ತುಂಬ ಉದ್ದಾನೇ ಇದೆ. 4 yearsಗಂತ ತೊಗೊಂಡ್ರೆ ಇಷ್ಟು ಉದ್ದ ಇದೆ. ಸೊ 5 years ಅಂದರೆ ಇಟ್ ವಿಲ್ ಬಿ ಓವರ್ ಸೈಜ್. ಸೊ ಹಾಗಾಗಿ ದಿಸ್ ಇಸ್ ಅಗೇನ್ ದ ನೆಕ್ಸ್ಟ್ ಒನ್.
ಸೊ ಐಸಿಂಗ್ ಆನ್ ದ ಕೇಕ್ ಅಂದರೆ ಮತ್ತು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಅಂದರೆ ಈ ಒಂದು ಸೂಟ್. ಸೊ ಈ ಒಂದು ಸೂಟ್ ಭೈರವ್ಗೆ ನಾನೇನು ತೊಗೊಂಡೆ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ತುಂಬ ದಿವಸದಿಂದ ಅಂದ್ಕೊಂಡಿದೆ ಇದೇ ಥರ ತೊಗೊಳ್ಬೇಕು ಅಂತ ಹೇಳಿ. ಆ್ಯಂಡ್ ಫೈನಲಿ ಅದೇ ಕಾನ್ಸೆಪ್ಟಲ್ಲಿ ಸಿಕ್ಕಿದೆ ನನಗೆ. ನನಗೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಸೂಟ್ ಬೇಕಿತ್ತು. ಇಸ್ ದ ಜಿಪ್. ಓಕೆ, ಸೊ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಬೇಕಿತ್ತು, ಅದೇ ಕಾಂಬಿನೇಷನಲ್ಲಿ ಸಿಕ್ಕಿದೆ. ಆ್ಯಂಡ್ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಇದು ಬಂದು ಜೆಟ್ ಬ್ಲ್ಯಾಕ್ ಸೂಟ್. ಸೊ ನೋಡೋಕ್ಕೆ ಎಷ್ಟು ಪ್ರೀತಿಯಾಗಿದೆ ಅಂತ ವೇಟಿಂಗ್ ನಾಳೆ ಹಾಕ್ಕೊಳಕ್ಕೆ ಹೇಗೆ ಕಾಣಿಸ್ತಾನೆ ಭೈರವ್ ಅಂತ ನೋಡಲಿಕ್ಕೆ. ನನಗೆ ಆ್ಯಕ್ಚುಲಿ ಭೈರವ್ಗೆ ಚೆನ್ನಾಗಿ ರೆಡಿ ಮಾಡಿ, ಚೆನ್ನಾಗಿ ಡ್ರೆಸ್ ಹಾಕಿ, ನೋಡಿ, ಫೋಟೋಸ್ ತೆಗೆದು ಮೆಮೊರೀಸ್ ಕ್ರಿಯೇಟ್ ಮಾಡೋದು ಅಂದರೆ ನನಗೆ ಬಹಳ ಇಷ್ಟ. ಆ್ಯಂಡ್ ಇನ್ಫ್ಯಾಕ್ಟ್ ನನಗೂ ಸಿಕ್ಕಾಪಟ್ಟೆ ಇಷ್ಟ ಚೆಂದಾಗಿ ರೆಡಿಯಾಗಿ ಆ್ಯಂಡ್ ಫೋಟೋಸ್ ತೆಗೆದು. ಬಿಕಾಸ್ ಫೋಟೋಸ್ ಒಂದು ರೀತಿ ತುಂಬ ಮೆಮೊರೀಸ್ನ ಕ್ರಿಯೇಟ್ ಮಾಡುತ್ತೆ. ಮತ್ತು ನಾವೊಂದು 5 ವರ್ಷ ಹಿಂದೆ ಹೇಗಿದ್ವಿ ಅಥವಾ 2 ವರ್ಷ ಹಿಂದೆ ಹೇಗಿದ್ವಿ ಅಂತ ನೋಡಿದಾಗ ಈ ಟೈಮ್ಗೆ ಸಿಕ್ಕಾಪಟ್ಟೆ ಖುಷಿ ಅನಿಸುತ್ತೆ. ಸೊ ಆ ರೀತಿ ಪುಟ್ಟದನ್ನು ಮೆಮೊರಿಯಾಗಿ ಕ್ರಿಯೇಟ್ ಮಾಡುವಂಥದ್ದು ನನಗೆ ಬಹಳ ಇಷ್ಟ ಆಗುತ್ತೆ. ಚಿಕ್ಕ ಚಿಕ್ಕ ಸೆಲೆಬ್ರೇಷನ್ಸ್ ಆದ್ರೂ ತುಂಬಾ ಖುಷಿ ಕೊಡುತ್ತೆ. ಹಾಗಂತ ತುಂಬ ಜೋರಾಗೇನೋ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂತ ಅಲ್ಲ, ಜಸ್ಟ್ ನಮ್ಮ ಸುತ್ತಮುತ್ತ ಮನೆಯಲ್ಲಿರುವಂಥ ಅಪಾರ್ಟ್ಮೆಂಟ್ ಅಲ್ಲಿರುವಂಥ ಮಕ್ಕಳು, ಭೈರವ್ ಫ್ರೆಂಡ್ಸು, ಹತ್ತಿರದವರು, ಅಕ್ಕಪಕ್ಕ ಫ್ರೆಂಡ್ಸ್ಗಳನ್ನ ಅಷ್ಟೇ ಕರೆದು ಮಾಡ್ತಿರುವಂಥದ್ದು. ಬಟ್ ಆ ಖುಷಿ ಏನಿದೆ ದಟ್ ಈಸ್ ಅನ್ಮ್ಯಾಚಬಲ್ ಅಂತಲೇ ಹೇಳ್ಬೋದು. ಭೈರವ್ ಆ ಟೈಮ್ ಖುಷಿ ಪಡುವಂಥದ್ದು ಪ್ರತಿಯೊಂದು ಒಂಥರ ಇಟ್ಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್ ಫಾರ್ ಮೀ. ಸೊ ಇದನ್ನು ಈವ್ನಿಂಗ್ ಕೇಕ್ ಕಟ್ಟಿಂಗ್ ಟೈಮ್ಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗೇನು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅಂದ್ಕೊಂಡು ಜಸ್ಟ್ ಇದು ಹೆಂಗಿದೆ ಹಾಗೆ ತೋರಿಸ್ತಾ ಇದ್ದೀನಿ. ಪ್ರಾಬಬ್ಲಿ ನಾಳಿನ ವ್ಲಾಗಲ್ಲಿ ಅವನಿಗೆ ವೇರ್ ಮಾಡಬೇಕಾದಾಗ ಅವನ ಔಟ್ಫಿಟ್ ಹೇಗಿತ್ತು ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಇದು ಕೂಡ ಒಂದು ಸೂಟ್ ಬರುತ್ತೆ ವಿತ್ ಒಳಗಡೆ ಕೂಡ ಒಂದು ಪೀಸ್ ಆ್ಯಂಡ್ ಅದರೊಳಗಡೆ ಒಂದು ಶರ್ಟ್ ವಿತ್ ಅ ಬೋ ಆ್ಯಂಡ್ ಅ ಪ್ಯಾಂಟ್. ಸೊ ಅದೆಷ್ಟು ಬರುತ್ತೆ. ನಾಳೆ ಇದನ್ನು ಹಾಕ್ಕೊಂಡು ಹೇಗೆ ಮ್ಯಾನೇಜ್ ಮಾಡ್ತಾನೆ ಗೊತ್ತಿಲ್ಲ. ಆ್ಯಂಡ್ ಇಲ್ಲಿ ಬಂದಿರುವಂಥ ಈ ಫ್ಲಾರಲ್ ಪ್ರಿಂಟ್ ಇಫ್ ಯು ಕ್ಯಾನ್ ಸಿ ಒಂದು ರೀತಿ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಸೊ ಇದೇ ನನಗೆ ತುಂಬ ಹೈಲೈಟ್ ಮಾಡಿ ಇಷ್ಟ ಮಾಡಿದಂಥದ್ದು. ಸೊ ಒನ್ ಶೋಲ್ಡರ್ ಮೇಲೆ ಈ ರೀತಿ ಡಿಸೈನ್ ಕೊಟ್ಟಿದ್ದಾರೆ. ಇಟ್ಸ್ ಲೈಕ್ ಅ ಡಿಸೈನರ್ ವೇರ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಜಸ್ಟ್ ವೇಟಿಂಗ್ ನಾಳೆ ಅವನಿಗೆ ಹಾಕಿ ನೋಡೋಣ ಅಂತ. ಸೊ ಲೆಟ್ಸ್ ಸಿ. ಆ್ಯಂಡ್ ಇವತ್ತು ನೈಟ್ ಸೆಲೆಬ್ರೇಷನ್ ಅಂತ ಏನೂ ಮಾಡಲ್ಲ. ಯಾವಾಗ್ಲೂ ಯೂಶಲಿ ವಿಶ್ ಮಾಡಿಬಿಟ್ಟು ಮಲಗಿಸ್ತೀವಿ. ಬಟ್ ಗೊತ್ತಿಲ್ಲ ಅವನು 12 ಗಂಟೆ ತನಕ ಎದ್ದಿರ್ತಾನಂತ. ಬಿಕಾಸ್ ಮಧ್ಯಾಹ್ನ ಕೂಡ ಇವತ್ತು ಮಲಗಿಲ್ಲ. ನೋಡೋಣ, ಎದ್ದಿದ್ರೆ ಪುಟ್ಟದಾಗಿ ಕಪ್ ಕೇಕ್ಸ್ ತಂದಿದ್ದೀನಿ, ಅದನ್ನು ಕೊಟ್ಟು ಹ್ಯಾಪಿ ಬರ್ಡೇ ಅಂತ ಹೇಳಿದರೆ ಅವನಿಗೂ ಸರ್ಪ್ರೈಸ್ ಆಗಿ ಖುಷಿ ಪಡ್ತಾನೆ. ಸೊ ಅವನು ಕೂಡ ಎಣಿಸ್ತಾನೆ ನನ್ನ ಬರ್ಡೇ ಯಾವಾಗ ಅಂತ. ಯೂಶ್ವಲಿ ಮಕ್ಕಳಿಗೆ ಆ ಖುಷಿ ಇರುತ್ತೆ. ನಾವು ಚಿಕ್ಕವರಿದ್ದಾಗ ನಮ್ಮ ಬರ್ಡೇ ಅಂದಾಗ ಒಂದು ರೀತಿ ರಾಣಿ ಥರ ಕ್ವೀನ್ ಥರ ಫೀಲ್ ಆಗ್ತಿತ್ತು. ಅವತ್ತಿನ ದಿವಸ ಯಾರೂ ಬೈತಾ ಇರಲಿಲ್ಲ ಅಥವಾ ಏನು ತಪ್ಪು ಮಾಡಿದ್ರು ಏನೂ ಹೇಳ್ತಾ ಇರಲಿಲ್ಲ ಅನ್ನೋ ಖುಷಿ ಅಷ್ಟೇ. ಸೊ ಎಸ್, ಇದಾಗಿತ್ತು. ನೋಡೋಣ, ಇವತ್ತಿನ ವ್ಲಾಗ್ ನಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇಟ್ ವಾಸ್ ಜಸ್ಟ್ ಎ ವೆರಿ ಸ್ಮಾಲ್ ವ್ಲಾಗ್. ಭೈರವ್ಗೆ ಶಾಪಿಂಗ್ ಏನು ಮಾಡಿದ್ದೀನಿ ಬರ್ಡೇಗೆ ಅಂತ ಹೇಳಿ. ಸೊ ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬಾಯ್.